ನಮಸ್ಕಾರ ಪ್ರಿಯ ಸ್ನೇಹಿತರೆ, MDR ಸ್ಟುಡಿಯೋಗೆ ಸ್ವಾಗತ. ಇವತ್ತಿನ ಕಲಾವಿದರು ಟಿ ಕೃಷ್ಣಕುಮಾರಿ. ಕೃಷ್ಣಕುಮಾರಿ 6 ಮಾರ್ಚ್ 1933, 24 ಜನವರಿ 2018. ಒಬ್ಬ ಭಾರತೀಯ ನಟಿ. ಅವರು 1950 ಮತ್ತು 1960ರ ದಶಕಗಳಲ್ಲಿ ತಮಿಳು ಮತ್ತು ಕನ್ನಡ ಚಲನಚಿತ್ರಗಳ ಜೊತೆಗೆ ತೆಲುಗು ಚಲನಚಿತ್ರಗಳಲ್ಲಿ ಪ್ರಧಾನವಾಗಿ ಕೆಲಸ ಮಾಡಿದರು. ಅವರು ಪ್ರಸಿದ್ಧ ನಟಿ ಸೌಕಾರ್ ಜಾನಕಿಯವರ ಸಹೋದರಿ. ಅವರು ತಮ್ಮ ವೃತ್ತಿ ಜೀವನದಲ್ಲಿ 150ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಪ್ರಮುಖವಾಗಿ ಪಿಚ್ಚಿ ಪುಲ್ಲಯ್ಯ 1953, ಬಂಗಾರ ಪಾಪ 1955, ವಿನಾಯಕ ಚವಿತಿ 1957, ಪೆಳ್ಳಿ ಕನುಕ 1960, ದೈವಾಂತಕೂಡು 1960, ಭಾರ್ಯ ಬರ್ತಾಳು 1961, 1962, ಚದುವುಕುನ್ನ ಅಮ್ಮಾಯಿಲು 1963, ಬಂಡೀಪೋಟು 1963, ಪುನರ್ಜನ್ಮ 1963 ಚಿತ್ರ, ಅಗ್ಗಿ ಪಿಡುಗು 1964, ಡಾಕ್ಟರ್ ಚಕ್ರವರ್ತಿ 1964, ಗುಡಿ ಗಂಟೆಗಳು 1964, ಅಂತಸ್ತುಲು 1965, ಚಿಕ್ಕಡು ಸಿಕ್ಕು 67. ಹೀಗೆ ಹಲವು ರೀತಿಯ ತೆಲುಗು ಚಿತ್ರಗಳಲ್ಲಿ ನಟಿಸಿದ್ದಾರೆ ಮತ್ತು ಕನ್ನಡ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಕೃಷ್ಣಕುಮಾರಿ ಮಾರ್ಚ್ 6, 1933ರಂದು ಪಶ್ಚಿಮ ಬಂಗಾಳದ ನೈಹಟ್ಟಿಯಲ್ಲಿ ಕನ್ನಡ ಮಾತನಾಡುವ ಮಾಧ್ವ ಬ್ರಾಹ್ಮಣ ಕುಟುಂಬದಲ್ಲಿ ಟಿ ವೆಂಕೋಜಿರಾವ್ ಮತ್ತು ಸಚಿದೇವಿ ದಂಪತಿಗಳಿಗೆ ಜನಿಸಿದರು. ಅವರ ಕುಟುಂಬವು ಕರ್ನಾಟಕದ ಉಡುಪಿಯಿಂದ ಬಂದಿದ್ದರು. ಅವರ ತಂದೆಯ ವ್ಯವಹಾರಕ್ಕಾಗಿ ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ನೆಲೆಸಿತು. ಅವರ ತಂದೆಯ ಕೆಲಸದ ಕಾರಣದಿಂದಾಗಿ ಕುಮಾರಿ ರಾಜಮಂಡ್ರಿ, ಮದ್ರಾಸ್, ಅಸ್ಸಾಂ ಮತ್ತು ಕಲ್ಕತ್ತಾದಲ್ಲಿ ಶಿಕ್ಷಣ ಪಡೆದರು. ಅವರು ಅಸ್ಸಾಂನಲ್ಲೇ ಮ್ಯಾಟ್ರಿಕ್ಯುಲೇಷನ್ ಪೂರ್ಣಗೊಳಿಸಿದರು. ಅವರ ಸಹೋದರಿ ಸೌಕಾರ್ ಜಾನಕಿ ಕೂಡ ನಟಿಯಾಗಿದ್ದರು. ಟಿ ಕೃಷ್ಣಕುಮಾರಿ ಅವರು 17ನೇ ವಯಸ್ಸಿನಲ್ಲಿ ತೆಲುಗು ಚಲನಚಿತ್ರ ಪಾತಾಳ ಭೈರವಿ 1951ರಲ್ಲಿ ಒಂದು ಸಣ್ಣ ಪಾತ್ರದೊಂದಿಗೆ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ನಂತರ ಅವರು ನವ್ವಿತೆ ನವರತ್ನಗಳು 1951ರಲ್ಲಿ ಮೊದಲ ಬಾರಿಗೆ ನಾಯಕಿ ಪಾತ್ರವನ್ನು ನಿರ್ವಹಿಸಿದರು. ಅವರು ಹಲವಾರು ತಮಿಳು ಚಲನಚಿತ್ರಗಳಲ್ಲಿ ಪ್ರಮುಖ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಪ್ರಮುಖವಾಗಿ ತಿರುಂಬಿ ಪಾರ್ 1953, ಮಣಿತನ್ 1953, ಅಳಾಗಿ 1953, ಪುದುಯುಗಂ 1954, ವಿದುತಲೈ 1954 ಮತ್ತು ತುಳಿ ವಿಷಂ 1954. ಕೃಷ್ಣಕುಮಾರಿ ನಂತರ ತೆಲುಗು ಚಿತ್ರರಂಗದ ಮೇಲೆ ಕೇಂದ್ರೀಕರಿಸಲು ಪ್ರಾರಂಭಿಸಿದರು. ಅದು ಅವರನ್ನು ಸ್ಟಾರ್ಡಮ್ಗೆ ಪ್ರೇರೇಪಿಸಿತು. ಅವರ ಚಿತ್ರಗಳು ಪೆಲ್ಲಿ ಬಿಡ ಪೆಲ್ಲಿ 1959, ಭಾರ್ಯ ಬರ್ತಾಲು 1961, ವಾಗ್ದಾನಂ 1961, ಕುಲಗೋತ್ರಳು 1962, ಗುಡಿ ಗಂಟಾಲು 1964 ತೆಲುಗು ಚಿತ್ರರಂಗದ ಕೆಲವು ಶ್ರೇಷ್ಠ ಚಿತ್ರಗಳಾಗಿವೆ. 1966 ದಶಕದ ಆರಂಭದಲ್ಲಿ ಕೃಷ್ಣಕುಮಾರಿ ಕನ್ನಡ ಚಲನಚಿತ್ರೋದ್ಯಮವನ್ನು ಸಂಕ್ಷಿಪ್ತವಾಗಿ ಪ್ರವೇಶಿಸಿದರು. ವರ್ಷಗಳಲ್ಲಿ ತಮ್ಮ ನೆಚ್ಚಿನ ತೆಲುಗು ಚಿತ್ರರಂಗಕ್ಕೆ ಮರಳಲು ಆಯ್ಕೆ ಮಾಡಿಕೊಂಡರು. ಆದರೆ 5-6 ವರ್ಷಗಳ ಅಲ್ಪಾವಧಿಯಲ್ಲಿ ಅವರು ಸ್ಮರಣೀಯ ಪ್ರದರ್ಶನಗಳನ್ನು ನೀಡಿದರು. ಅವುಗಳಲ್ಲಿ ಹೆಚ್ಚಿನವು ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ್ದವು. ವಾಸ್ತವವಾಗಿ ಅವರ ಮೊದಲ ಪ್ರಶಸ್ತಿ ರಾಜ್ಕುಮಾರ್ ಅಭಿನಯದ ಭಕ್ತ ಕನಕದಾಸ 1966 ಚಿತ್ರಕ್ಕಾಗಿ ಬಂದಿತು. ಹಿಂದಿಯಲ್ಲಿ ಅವರು ಕಭಿ ಅಂಧೇರಾ ಕಭಿ ಉಜಾಲ 1958 ಚಿತ್ರದಲ್ಲಿ ನಟಿಸಿದರು. ಅವರನ್ನು ರತಿ ಎಂದು ಮರುನಾಮಕರಣ ಮಾಡಲಾಯಿತು. ಆದರೆ ಮತ್ತೆ ಹಿಂದಿ ಚಿತ್ರರಂಗವು ಕೃಷ್ಣಕುಮಾರಿಗೆ ಯಾವುದೇ ಆಕರ್ಷಣೆಯನ್ನು ನೀಡಲಿಲ್ಲ. ಹಿಂದಿ ಚಿತ್ರರಂಗದಲ್ಲಿ ಅವರಿಗೆ ಹಲವಾರು ಕೊಡುಗೆಗಳು ಬಂದಿದ್ದರೂ ಅವರು ಮದ್ರಾಸ್ಗೆ ಮರಳಿದರು. ಅವರ ಅತ್ಯಂತ ಯಶಸ್ವಿ ಚಲನಚಿತ್ರಗಳು ಅಕ್ಕಿನೇನಿ ನಾಗೇಶ್ವರ ರಾವ್, NT ರಾಮರಾವ್ ಮತ್ತು ಕಾಂತರಾವ್ ಅವರೊಂದಿಗಿನ ಹಲವಾರು ಪೌರಾಣಿಕ ಪಾತ್ರಗಳು. ಕೃಷ್ಣಕುಮಾರಿ 1950 ತೆಲುಗು ಚಲನಚಿತ್ರಗಳಲ್ಲಿ ಮತ್ತು ಸುಮಾರು 30 ತಮಿಳು ಮತ್ತು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರ ಸಂಗ್ರಹವು ತೆಲುಗು ರಾಜ್ಯಗಳಾದ್ಯಂತ ಅವರ ಅಭಿಮಾನಿಗಳನ್ನು ಮತ್ತು ರಾಷ್ಟ್ರಪತಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಅವರ ಸಹ ನಟರಲ್ಲಿ NT ರಾಮರಾವ್, ಅಕ್ಕಿನೇನಿ ನಾಗೇಶ್ವರ ರಾವ್, ಕೃಷ್ಣಂ ರಾಜು, ಡಾಕ್ಟರ್ ರಾಜ್ಕುಮಾರ್, ಶಿವಾಜಿ ಗಣೇಶನ್, ಕಾಂತರಾವ್ ಮತ್ತು ಜಗ್ಗಯ್ಯ ಸೇರಿದ್ದಾರೆ.
1969ರಲ್ಲಿ ಕೃಷ್ಣಕುಮಾರಿ ಉದ್ಯಮಿ ಮತ್ತು ಪತ್ರಕರ್ತ ಅಜಯ್ ಮೋಹನ್ ಖೈತಾನ್ ಅವರನ್ನು ವಿವಾಹವಾದರು. ಅವರು ಈ ಹಿಂದೆ ಇಂಡಿಯನ್ ಎಕ್ಸ್‌ಪ್ರೆಸ್‌ನ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದರು ಮತ್ತು ಸ್ಕ್ರೀನ್ ಮತ್ತು ಬಿಸಿನೆಸ್ ಮ್ಯಾನ್ ಎಂಬ 2 ನಿಯತಕಾಲಿಕೆಗಳ ಸ್ಥಾಪಕರಾಗಿದ್ದರು. ಅಜಯ್ ಮೋಹನ್ ಖೈತಾನ್ ಈ ಹಿಂದೆ ಕೃಷ್ಣ ಎಂಬ ಹೆಸರಿನ ಇನ್ನೊಬ್ಬ ಮಹಿಳೆಯನ್ನು ವಿವಾಹವಾಗಿದ್ದರು. ಅವರು ದಿ ಇಂಡಿಯನ್ ಎಕ್ಸ್‌ಪ್ರೆಸ್‌ನ ಸ್ಥಾಪಕ ಮತ್ತು ಮಾಲೀಕರಾದ ರಾಮನಾಥ್ ಗೋಯಂಕಾ ಅವರ ಮಗಳು. ಅವರ ಹಿಂದಿನ ಮದುವೆಯಿಂದ ಅಜಯ್ ಮೋಹನ್ ಖೈತಾನ್ 2 ಗಂಡು ಮಕ್ಕಳ ತಂದೆಯಾಗಿದ್ದರು. ವಿವೇಕ್ ಅವರನ್ನು ರಾಮನಾಥ್ ಗೋಯಂಕಾ ದತ್ತು ಪಡೆದರು ಮತ್ತು ವಿವೇಕ್ ಗೋಯಂಕಾ ಎಂದು ಹೆಸರಿಸಲಾಯಿತು. ಅವರ ಪ್ರಸ್ತುತ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಅನ್ನು ನಡೆಸುತ್ತಿದ್ದಾರೆ. ಮದುವೆಯ ನಂತರ ಕೃಷ್ಣಕುಮಾರಿ ಆರ್ಕ್ಲೈಟ್ಗಳಿಂದ ದೂರ ಸರಿಯಲು ನಿರ್ಧರಿಸಿದರು ಮತ್ತು ಬೆಂಗಳೂರಿನ ಬಳಿಯ ತಮ್ಮ ಪತಿಯ ತೋಟದ ಮನೆಗೆ ತೆರಳಿದರು. ಅಲ್ಲಿ ಅವರು ತಮ್ಮ ಕುಟುಂಬಕ್ಕೆ ತಮ್ಮನ್ನು ಅರ್ಪಿಸಿಕೊಂಡರು ಮತ್ತು ಅಡುಗೆ ಮತ್ತು ತೋಟಗಾರಿಕೆಯಲ್ಲಿ ತಮ್ಮ ಆಸಕ್ತಿಗಳನ್ನು ಬೆಳೆಸಿಕೊಂಡರು. ಕೃಷ್ಣಕುಮಾರಿ ಮತ್ತು ಖೈತಾನ್ ಅವರಿಗೆ ದೀಪಿಕಾ ಎಂಬ ಮಗಳು ಇದ್ದಳು. ಕೆಲವು ವರದಿಗಳ ಪ್ರಕಾರ ದೀಪಿಕಾ ದಂಪತಿಗಳು ದತ್ತು ಪಡೆದರು. ದೀಪಿಕಾ ಬೆಂಗಳೂರಿನ ಪ್ರಸಿದ್ಧ ಎಂಟಿಆರ್ ರೆಸ್ಟೋರೆಂಟ್ ಮತ್ತು ಎಂಟಿಆರ್ ಬ್ರ್ಯಾಂಡ್ನ ಸಿದ್ಧ ಆಹಾರಗಳನ್ನು ಹೊಂದಿರುವ ಮಯ್ಯ ಕುಟುಂಬದ ಮಗ ವಿಕ್ರಮ್ ಮಯ್ಯ ಅವರನ್ನು ವಿವಾಹವಾದರು. ಅಜಯ್ ಮೋಹನ್ ಖೈತಾನ್ 2012ರಲ್ಲಿ 85ನೇ ವಯಸ್ಸಿನಲ್ಲಿ ನಿಧನರಾದರು. ಕೃಷ್ಣಕುಮಾರಿ ತಮ್ಮ ಮಗಳು, ಅಳಿಯ ಮತ್ತು ಮೊಮ್ಮಗನೊಂದಿಗೆ ಬೆಂಗಳೂರಿನಲ್ಲಿರುವ ತಮ್ಮ ತೋಟದ ಮನೆಯಲ್ಲಿ ವಾಸಿಸುತ್ತಿದ್ದರು. ಕೃಷ್ಣಕುಮಾರಿ 2018ರ ಜನವರಿ 24ರಂದು ಬೆಂಗಳೂರಿನಲ್ಲಿ ಮೂಳೆ ಮಜ್ಜೆಯ ಕ್ಯಾನ್ಸರ್ನಿಂದ ನಿಧನರಾದರು. ಚಿತ್ರರಂಗದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡ ಟಿ ಕೃಷ್ಣಕುಮಾರಿ 2018ರಂದು ತಮ್ಮ ಜೀವನ ಯಾತ್ರೆಯನ್ನು ಮುಗಿಸಿದರು. ಇಂಥ ಕಲಾವಿದರು ಮತ್ತೆ ಚಿತ್ರರಂಗದಲ್ಲಿ ಬರಲಿ, ಚಿತ್ರರಂಗವನ್ನು ರಂಜಿಸಲಿ ಅಂತ ಹೇಳ್ತಾ, ಪ್ರಿಯ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಕಲಾವಿದರೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.